ನಮಸ್ಕಾರ, ವೆಜ್ ರುಚಿಗೆ ಸ್ವಾಗತ. ಇವತ್ತು ಬರ್ರಿ ಎರಡು ಅಗದಿ ಸರಳನು ಎಣ್ಗಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ. ಕುಕ್ಕರ್ನಾಗದು ಭಾಳ ಈಸಿ ಮತ್ತು ಸಿಂಪಲ್ ಶಾರ್ಟ್ಕಟ್ ವೇ ಅಂತಾರಲ್ಲ, ಹಂಗೆ ನೀವು ಗಡಿಬಿಡಿ ಇದ್ದಾಗ, ಆಫೀಸ್ಗೆ ಹೋಗುವಾಗ, ಮಕ್ಳಿಗೆ ಬಾಕ್ಸಿಗೆ ಆ ಟೈಮ್ನಾಗ ಇವು ಪರ್ಫೆಕ್ಟ್ ಆಪ್ಷನ್ ನೋಡಿರಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಇವು ಬಹಳ ಈಸಿ ಮತ್ತು ಹೋಟೆಲ್ ಥರನೇ ಆಗ್ತಾವೆ. ಇಲ್ಲಿ ನಾನು ಫಸ್ಟ್ ಹೀರೆಕಾಯ್ದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ. ಹೀರೆಕಾಯ್ದು ಮ್ಯಾಲಿಂದೆಲ್ಲ ತಗೊಂಡು ಹಿಂಗೆ ಹೋಳು ಇಟ್ಕೊರಿ. ಆಮೇಲೆ ಇದಕ್ಕೆ ಒಂದು ದೊಡ್ಡದು ಒಂದು ಉಳ್ಳಾಗಡ್ಡಿ ಬೇಕು. ಆಮೇಲೆ ಒಂದು ಬಟ್ಲು ಮೊಸರು, ಆಮೇಲೆ ಒಂದು ಚೂರು ಶೇಂಗಾದ ಪುಡಿ, ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿನಿ ನಾನಿಲ್ಲಿ. ಇಲ್ಲಿ ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವು ಹೀರೆಕಾಯಿನೆಲ್ಲ ಚೆಂದಂಗೆ ಎಣ್ಣೆ ಒಳಗೆ ಹುರ್ಕೋಬೇಕು. ಚೆಂದಂಗೆ ಸ್ವಲ್ಪ ಮೆತ್ತಗಾಗುವಂಗೆ ಹುರ್ಕೊಂಬಿಡ್ರಿ. ಹುರ್ಕೊಂಡು ಸೈಡಿಗೆ ಇಟ್ಕೋಬೇಕು. ಇವನ್ನ ಇಟ್ಕೊಂಡು ಇದೇ ಬಾಣಲಿ ಒಳಗೆ ಅಥವಾ ಇದೇ ಕುಕ್ಕರ್ನಾಗ ಇನ್ನೊಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿನೂ ಹುರ್ಕೋಬೇಕು. ಇವನ್ನೆಲ್ಲ ಜಲ್ಲಿಸಿ ಒಂದು ಪ್ಲೇಟ್ನಾಗ ತಗೊಂಬಿಡ್ರಿ. ಹಂಗೆ ಇದೇ ಕುಕ್ಕರ್ನಾಗ ಇನ್ನೊಂದು ಚೂರು ಒಂದು ಚಮಚ ಎಣ್ಣೆ ಹಾಕಿ ಉಳ್ಳಾಗಡ್ಡಿನೂ ಹುರ್ಕೊಂಬಿಡ್ರಿ. ಒಂದೆರಡು ಎಸಳು ಕರಿಬೇವು, ಆಮೇಲೆ ಭಾಳಷ್ಟು ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ ನಾನಿಲ್ಲಿ. ಉಳ್ಳಾಗಡ್ಡಿ ಎರಡೂ ಚೆಂದಂಗೆ ಕೆಂಪಗಾಗುವಂಗೆ ಹುರ್ಕೋರಿ. ಹುರ್ಕೊಂಡು ಇದನ್ನೂ ಒಂದು ಪ್ಲೇಟ್ನಾಗ ಸೈಡಿಗೆ ತಗೋರಿ. ಮುಂದೆ ಏನು ಮಾಡ್ಬೇಕಂದ್ರೆ ಈ ಉಳ್ಳಾಗಡ್ಡಿಗೆ ಕೆಂಪು ಖಾರ, ಶೇಂಗಾ ಪುಡಿ, ಮೊಸರು, ಅರ್ಶಿಣ ಪುಡಿ, ಆಮೇಲೆ ನಾವು ಮನೆಯಾಗೆ ಮಾಡಿದಂಥ ಸಬ್ಜಿ ಮಸಾಲ ಅಥವಾ ಕಿಚನ್ ಕಿಂಗ್ ಹಾಕೋರಿ, ಅಥವಾ ಗರಂ ಮಸಾಲ ಯಾವ್ದು ಬೇಕಾದ ನೀವು ಹಾಕೋಬೋದು. ನಾನಿಲ್ಲಿ ಮಾಡಿಟ್ಕೊಂಡಿದ್ದಂಥ ಸಬ್ಜಿ ಮಸಾಲ ಹಾಕ್ಕೊಂಡಿನಿ. ಆಮೇಲೆ ಅರ್ಶಿಣ ಪುಡಿ, ಆಮೇಲೆ ಮೊಸರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇದನ್ನು ಸ್ಟಫಿಂಗ್ ಮಾಡ್ಕೋಬೇಕು. ಎಲ್ಲ ಅಡುಗೆಯಾಗ ಸ್ಟಫಿಂಗ್ ಮಾಡಿಕೊಂಡು ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಅಂದ್ರೆ ಪರ್ಫೆಕ್ಟ್ ಹೋಟೆಲ್ ಥರ ಮಾಡುವಂಗೆ ಗ್ರೇವಿ ಭಾಳ ಈಸಿ ಮತ್ತು ಭಾಳ ಜಲ್ದಿನ ಆಗ್ಬಿಡ್ತೈತಿ. ಇದನ್ನು ಇನ್ನೆಲ್ಲ ಅಡುಗೆನಾಗ ಚೆಂದಂಗೆ ತುಂಬಿಸ್ರಿ. ಒಂದೊಂದು ಅಡುಗೆ ತೊಗೊಂಡು ಚೆಂದಂಗೆ ತುಂಬಿಸ್ರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾರೇ ಕಲಿಯುವಂಥದ್ದು ನಾವು ಇತ್ತಂದ್ರೆ ನೀವು ಹೇಳ್ರಿ ನಮಗೆ ಕಮೆಂಟ್ ಮೂಲಕ. ಹಿಂಗೆ ಎಲ್ಲನೂ ಸ್ಟಫಿಂಗ್ ಮಾಡ್ಕೋಬೇಕು ಅಡುಗೆ ಒಳಗೆ. ಇವೆಲ್ಲ ರೆಡಿ ಆಯ್ತು ನೋಡಿರಿ, ತುಂಬಿಟ್ಕೊಂಡ್ವಿ. ಈಗ ಇನ್ನೊಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಉಳ್ದಿದ್ದೆಲ್ಲ ಅದು ಮಸಾಲೆ ಇದ್ರೆ ಹಾಕ್ಬಿಟ್ರಿ. ಹಾಕಿ ಅದ ಪ್ಲೇಟ್ ಮಸಾಲೆ ಹತ್ತಿರ್ತೈತಲ್ಲ, ಖಾರ ಉಪ್ಪು ಅದೆಲ್ಲ ವೇಸ್ಟ್ ಆಗಬಾರ್ದಂತ ನಾ ಅದ ಪ್ಲೇಟ್ನಾಗ ಎಲ್ಲ ನೀರು ಹಾಕಿ ಅಗದಿ ಸ್ವಲ್ಪ ನೀರು, ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ಕೋಬೇಕು. ಕುಕ್ಕರ್ನಾಗ ಮಾಡ್ತಿರ್ತೀವಲ್ಲ ಭಾಳ ಗಿಜಿ ಆಗುತ್ತೆ. ಅಗದಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಸಿಲ್ ಮಾಡಿದ್ರೆ ಸಾಕ್ರಿ. ಜಾಸ್ತಿ ವಿಸಿಲ್ ಮಾಡೋದು ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದು ವಿಸಿಲ್ ಆದ್ರೆ ಆಫ್ ಮಾಡಿಬಿಡ್ರಿ. ಆಮೇಲೆ ಅರ್ಧ ಬಟ್ಲ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು ಕುಕ್ಕರ್ನಾಗ ಮಾಡುವಾಗ. ಆಮೇಲೆ ಒಂದೇ ವಿಸಿಲ್ ಸಾಕು. ನೋಡಿರಿ ಹೆಂಗೆ ಪರ್ಫೆಕ್ಟ್ ಗ್ರೇವಿ ರೆಡಿ ಆಯಿತು. ಎಷ್ಟು ಜಲ್ದಿ ಕ್ವಿಕ್ಕಾಗಿ ಶಾರ್ಟ್ಕಟ್ನಾಗ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರನ ನಾನು ಬದ್ನಿಕಾಯಿ ಎಣ್ಗಾಯಿನೂ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಭಾಳ ಸಿಂಪಲ್ ಐತಿ. ಇದನ್ನೂ ಫಸ್ಟ್ ಬದ್ನಿಕಾಯಿನ ಎಣ್ಣೆ ಹಾಕ್ಕೊಂಡು ಚೆಂದಂಗೆ ಎಣ್ಣೆ ಒಳಗೆ ತಾಳಿಸ್ಕೋಬೇಕ್ರಿ. ಇಲ್ಲಾಂದ್ರೆ ಕಬ್ಬೇರ್ದಂಗೆ ಆಗ್ತಾವೆ. ಅದಕ್ಕೆ ಮೀನು ಬದ್ನಿಕಾಯಿ ಮತ್ತು ಹೀರೆಕಾಯಿನ ಎಣ್ಣೆ ಒಳಗೆ ತಾಳಿಸ್ಕೊಂಡು ನೀವು ಅದ್ರೊಳಗೆ ಸ್ಟಫಿಂಗ್ ಹಾಕಬೇಕು. ಇಲ್ಲಾಂದ್ರೆ ಬದ್ನಿಕಾಯಿ ಮತ್ತು ಹೀರೆಕಾಯಿ ಚೆಂದಂಗೆ ಬೇಯೋದಿಲ್ಲವು. ಆಮೇಲೆ ರುಚಿನೂ ಜಾಸ್ತಿ ಬರ್ತೈತಿ ಇದಕ್ಕೆ. ಸೊ ಇಲ್ಲಿ ನಾನು ಎಲ್ಲ ಚೆಂದಂಗೆ ಹೆಚ್ಕೊಂಡು ಇವನು ಎಣ್ಣೆಯಾಗ ಜಲ್ಲಿಸ್ಕೊಳಕತ್ತೀನಿ. ಅದು ಕುಕ್ಕರ್ನಾಗ ಮಾಡಬೇಕಲ್ಲ, ಸೊ ಅದ್ರಾಗ ಜಲಿಸ್ಕೊಳತ್ತೀನಿ. ಹೀಗೆಲ್ಲ ಚೆನ್ನಾಗಿ ಎಣ್ಣೆಗೆ ಜಲಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊರಿ. ಅದೇ ಥರ ಉಳ್ಳಾಗಡ್ಡಿನೂ ಎಣ್ಣೆಗೆ ಸ್ವಲ್ಪ ಹುರ್ಕೊಂಡು
ಸ್ಟಫಿಂಗ್ ಸಲಾಗಿ ಅಡ್ಗಾಯಿ ತುಂಬು ಸಲಾಗಿ ಹುರ್ಕೋರಿ ಅದನ್ನ ಉಳ್ಳಾಗಡ್ಡಿನೂ. ಇಲ್ಲಿನೂ ನಾನು ಒಂದು ದಪ್ಪಂದು ಉಳ್ಳಾಗಡ್ಡಿ ತೊಗೊಂಡು ಅದಕ್ಕೆ ಒಂದಿಷ್ಟು ಕರಿಬೇವು ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಂಗೆ ಎಣ್ಣೆ ಒಳಗೆ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊತೀನಿ ನಾನು. ಇಲ್ಲಿ ಇದನ್ನು ಉಳ್ಳಾಗಡ್ಡಿ ಹುರ್ಕೊಳಕತ್ತೀನಿ ನೋಡಿರಿ. ಭಾಳ ಸರಳದ ಏನಿಲ್ಲ, ಬದ್ನಿಕಾಯನ್ನು ಹುರ್ಕೋಬೇಕು, ಉಳ್ಳಾಗಡ್ಡಿನೂ ಹುರ್ಕೊಂಡು ಅಡ್ಗಾಯಿನ ತುಂಬ್ಕೋಬೇಕು ಅಷ್ಟೇ. ಮತ್ತೊಂದು ಏನು ಹೊಸದಿಲ್ಲ ರೀ ಇದ್ರಾಗ. ಭಾಳ ಸರಳದ. ನಾನೆಲ್ಲನೂ ಸರಳ ರೆಸಿಪಿನ ಶೇರ್ ಮಾಡ್ತೀನಿ. ಯಾಕಂದರೆ ಎಲ್ಲ ದಿನ ಅಡುಗೆ ಮಾಡುವಾಗ ಕಷ್ಟದ ಅಡುಗೆ ದಿನ ಮಾಡೋಕ್ಕಾಗೋದಿಲ್ಲ. ಸರಳ ಅಡುಗೆನ ಸಿಂಪಲ್ ಅಡುಗೆನೇ ದಿನ ಮಾಡೋಕ್ಕಾಗೋದು. ಸೊ ಅದಕ್ಕೆ ನಾನು ಯಾವಾಗಲೂ ಗಡಿಬಿಡಿ ಅಡುಗೆ ಯಾವ ಇರ್ತಾವಲ್ಲ ಅಂಥವು ಶಾರ್ಟ್ಕಟ್ ಮೆಥಡ್ನ ನಾನು ಹೇಳ್ಕೊಡೋದು. ಈ ಚಾನಲ್ನಾಗ ನಿಮ್ಗೆ ಅವ ಸಿಗ್ತಾವ್ರಿ. ಇಲ್ಲಾನ ಎಲ್ಲ ಹಾಕ್ಕೊಂಡೆ, ಖಾರ ಹಾಕ್ಕೊಂಡೆ, ಅರ್ಶಿಣ ಪುಡಿ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ, ಸಬ್ಜಿ ಮಸಾಲೆ ಹಾಕ್ಕೊಂಡೆ, ಮೊಸರು ಹಾಕ್ಕೊಂಡೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಶೇಂಗಾ ಪುಡಿ ಹಾಕ್ಕೊಳಕತ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದ್ನಿಕಾಯಿ ಒಳಗೆ ತುಂಬ್ಕೊಂಬಿಡ್ರಿ. ಹಿಂಗೆ ಚೆನ್ನಾಗಿ ಒಳಗೆ ತುಂಬ್ಕೋಬೇಕು. ನೀವು ಕುಕ್ಕರ್ನಾಗ ಯಾವುದೋ ಪಲ್ಯ ಮಾಡೋದಿತ್ತು, ಡೈರೆಕ್ಟ್ ಕುಕ್ಕರ್ನಾಗ ಮಾಡೋದಿತ್ತಂದ್ರೆ ಮೇನ್ ಫ್ಯಾಕ್ಟ್ ಒಂದು ವಿಸಿಲ್ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ಕೋಬೇಕು. ಅಲ್ಲಿ ಸ್ಟೀಮ್ನಾಗೇ ಅರ್ಧ ತರಕಾರಿ ಬೈದು ಬಿಡುತ್ತೆ. ಸೊ ನೀವು ನೀರು ಜಾಸ್ತಿ ಹಾಕ್ಕೊಂಡ್ರಂದ್ರೆ ಅದು ಸಾರನೂ ಅಲ್ಲ, ಈ ಕಡೆ ಪಲ್ಯನೂ ಅಲ್ಲ, ಹಂಗಾಗ್ಬಿಡ್ತೈತೆ ಕಚ್ಚಿ ಪಿಚ್ಚಿ. ಸೊ ಇಲ್ಲಿ ಮತ್ತೊಂದು ಹನಿ ಎಣ್ಣೆ ಹಾಕ್ಕೊಂಡು ಇವನ್ನೆಲ್ಲ ಅಂದ್ರೆ ತಳ ಹಿಡಿಬಾರ್ದಂತ. ನಾವು ಆಲ್ರೆಡಿ ಎಣ್ಣೆಗೆಲ್ಲ ಹುರ್ಕೊಂಡಿರ್ತೀವಿ, ಎಣ್ಣೆ ಅವಶ್ಯಕತೆನೇ ಇರೋದಿಲ್ಲ. ಬಟ್ ಕುಕ್ಕರ್ ತಳ ಹಿಡಿಬಾರ್ದತ್ತ ಒಂದು ಸೌಟ್ ಎಣ್ಣೆ ಹಾಕ್ಕೊಂಡು ನಾನು ಇಲ್ಲೆಲ್ಲ ಬದ್ನಿಕಾಯಿನ ಹಾಕ್ಕೊಳಕತ್ತೀನಿ ನೋಡಿರಿ ತುಂಬಿದ್ದು. ಆಮೇಲೆ ಇದು ಎಕ್ಸ್ಟ್ರಾ ಮಸಾಲೆನೂ ಎಲ್ಲ ಹಾಕೋರಿ, ಯಾಕಂದ್ರೆ ಖಾರ ಉಪ್ಪು ಕಡಿಮೆ ಆಗ್ತೈತಿ. ಅದೇ ಪ್ಲೇಟ್ ತೊಳೆದು ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ಕೊಂಡಿದ್ದು ನಾನಿಲ್ಲಿ. ಆಮೇಲೆ ಒಂದು ವಿಸಿಲ್ ಆದ್ರೆ ಸಾಕು, ಜಾಸ್ತಿ ವಿಸಿಲ್ ಬೇಕಾಗೇ ಇಲ್ಲ. ಇಲ್ಲಿ ಬದ್ನಿಕಾಯಿ ಭಾಳ ಮೆತ್ತಗಾಗ್ಬಿಡ್ತಾವೆ. ಜಸ್ಟ್ ಒಂದು ಸ್ಮಾಲ್ ವಿಸಿಲ್ ಆದ್ರೆ ತೆಗೆದುಬಿಡ್ರಿ, ಪರ್ಫೆಕ್ಟ್ ಅಡ್ಗಾಯಿ ರೆಡಿ ಆಗಿಬಿಡ್ತಾವೆ. ಎಣ್ಗಾಯಿ ಶಾರ್ಟ್ಕಟ್ ಮೆಥಡ್ ಎಷ್ಟು ಕಲರ್ಫುಲ್ಲಾಗಿ ಸಿಂಪಲ್ಲಾಗಿ ರೆಡಿ ಆಗ್ತಾವೆ. ಈ ಚಾನಲ್ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ, ಪರ್ಫೆಕ್ಟ್ ಅಡ್ಗಾಯಿ ರೆಡಿ ಆಯಿತು. ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ. ಧನ್ಯವಾದ.